ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ. ನಮ್ಮ ಮುಂದಿರೋದು ಮಧುಬನದಿಂದ ಬಂದಿರೋ ಒಂದು ಪ್ರವಚನದ ಸಾರಾಂಶ. ಇದರ ಶೀರ್ಷಿಕೆ ದೈವಿ ಸಾರ್ವಭೌಮತ್ವ ಮತ್ತು ಗುಪ್ತ ಪರಂಪರೆಯ ಸ್ಥಾಪನೆ. ಹೌದು, ಇದು ಒಂದು ರೀತಿ ಒಂದು ಹೊಸ ದೈವಿ ರಾಜಧಾನಿಯನ್ನ ಕಟ್ಟೋಕೆ ಇರೋ ಒಂದು ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬ್ಲೂ ಪ್ರಿಂಟಲ್ಲಿ ದೊಡ್ಡ ದೊಡ್ಡ ಅರಮನೆಗಳ ಪ್ಲಾನ್ ಇಲ್ಲ, ಸೈನ್ಯದ ಬಗ್ಗೆನೂ ಇಲ್ಲ. ಬದಲಿಗೆ ಮನಸ್ಸನ್ನ ಹೇಗೆ ಗೆಲ್ಬೇಕು, ನಮ್ಮೊಳಗಿನ ವಿಕಾರಗಳನ್ನ ಹೇಗೆ ಸೋಲಿಸ್ಬೇಕು ಅನ್ನೋ ತಂತ್ರಗಳ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ, ಒಂದು ಸಾಮ್ರಾಜ್ಯ ಕಟ್ಟೋಕೆ ಹೊರಗಿನ ಆಡಂಬರ ಮುಖ್ಯನಾ ಅಥವಾ ಒಳಗಿನ ಶಕ್ತಿ ಮುಖ್ಯನಾ? ಇದರ ಮುಖ್ಯ ಮಂತ್ರವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ಇಲ್ಲಿ ನಿಮ್ಮದೆಲ್ಲವೂ ಗುಪ್ತವಾಗಿದೆ, ಆದ್ದರಿಂದ ಯಾವುದೇ ಆಡಂಬರ ಮಾಡಬಾರದು, ತಮ್ಮ ಹೊಸ ರಾಜಧಾನಿಯ ನಶೆಯಲ್ಲಿರಬೇಕು. ಹೌದು, ಈ ವಾಕ್ಯದಲ್ಲಿ ಇಡೀ ಚರ್ಚೆಯ ಸಾರ ಇದೆ. ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಖಂಡಿತ. ಸರಿ, ಈ ಪ್ರವಚನ ಒಂದು ನೇರವಾದ ಪ್ರಶ್ನೆಯಿಂದ ಶುರುವಾಗುತ್ತೆ. ಶ್ರೇಷ್ಠ ಧರ್ಮ ಮತ್ತು ದೈವಿ ಕರ್ಮದ ಸ್ಥಾಪನೆಗೆ ಯಾವ ಪರಿಶ್ರಮ ಬೇಕು? ಇದು ಕೇಳೋಕೆ ಸರಳ ಅನಿಸಿದ್ರೂ ಇಡೀ ಚರ್ಚೆಯ ಅಡಿಪಾಯವೇ ಈ ಪ್ರಶ್ನೆಯಲ್ಲಿದೆ ಅಲ್ವಾ? ಖಂಡಿತ. ಇದು ಇಡೀ ಆಧ್ಯಾತ್ಮಿಕ ಪಯಣದ ಕೇಂದ್ರ ಪ್ರಶ್ನೆ. ಇದು ಕುತ್ರ ಕೂಡ ಅಷ್ಟೇ ನೇರವಾಗಿದೆ ಮತ್ತೆ ಆಳವಾಗಿದೆ. 5 ವಿಕಾರಗಳನ್ನ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ, ಇವುಗಳನ್ನ ಬಿಡೋದೇ ನಿಜವಾದ ಪರಿಶ್ರಮ ಅಂತ ಇಲ್ಲಿ ಹೇಳಲಾಗುತ್ತೆ. ಓಕೆ. ಈ ವಿಕಾರಗಳೇ ಮನುಷ್ಯರನ್ನ ದೈವಿ ಧರ್ಮದಿಂದ ದೂರ ಮಾಡಿ ಅವರ ಕರ್ಮವನ್ನ ಹಾಳು ಮಾಡಿವೆ ಅನ್ನೋದು ಇದರ ಹಿಂದಿನ ತರ್ಕ. ಅಂದ್ರೆ ಶ್ರೇಷ್ಠ ಧರ್ಮ ಸ್ಥಾಪನೆಗೆ ಹೊರಗಿನ ಯುದ್ಧಕ್ಕಿಂತ ನಮ್ಮೊಳಗಿನ ಈ 5 ಶತ್ರುಗಳ ಜೊತೆಗಿನ ಹೋರಾಟ ಇದೆಯಲ್ಲ, ಅದೇ ದೊಡ್ಡ ಪರಿಶ್ರಮ. ವಿಕಾರಗಳನ್ನ ಬಿಡಿ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಆಧ್ಯಾತ್ಮಿಕ ಪಥಗಳು ಹೇಳೋ ಮಾತು. ಇದರಲ್ಲಿ ಹೊಸತೇನಿದೆ? ಸುಮ್ನೆ ಬಿಟ್ಬಿಡಿ ಅಂದ್ರೆ ಅದು ಅಷ್ಟು ಸುಲಭನಾ? ಅದಕ್ಕೇನಾದ್ರೂ ನಿರ್ದಿಷ್ಟವಾದ ದಾರಿ, ಟೂಲ್ಸ್ ಏನಾದ್ರೂ ಇದೆಯಾ ಇಲ್ಲಿ? ಒಳ್ಳೆ ಪ್ರಶ್ನೆ. ಇಲ್ಲಿ ಕೇವಲ ಉಪದೇಶ ನೀಡಿ ಬಿಡೋದಿಲ್ಲ. 2 ಸ್ಪಷ್ಟವಾದ ಸಾಧನಗಳನ್ನ ಕೊಡಲಾಗಿದೆ. ಒಂದು, ಶ್ರೀಮತವನ್ನ ಅನುಸರಿಸೋದು. ಶ್ರೀಮತ ಅಂದ್ರೆ ತಂದೆಯ ಶ್ರೇಷ್ಠ ಮತ ಅಥವಾ ದಿವ್ಯ ಮಾರ್ಗದರ್ಶನ. ಇದನ್ನ ಒಂದು ರೀತಿ ಆಧ್ಯಾತ್ಮಿಕ GPS ಅಂತ ಅನ್ಕೋಬಹುದು. ನಾವೆಲ್ಲಿಗೆ ಹೋಗ್ಬೇಕು, ಯಾವ ದಾರಿಲ್ ಹೋಗ್ಬೇಕು ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಓಕೆ, GPS. ಇನ್ನೊಂದು, ಆ ತಂದೆಯ ನೆನಪಿನಿಂದ ವಿಕಾರಗಳ ಮೇಲೆ ವಿಜಯ ಸಾಧಿಸೋದು. ಈ ನೆನಪು ಅನ್ನೋದು ಕೇವಲ ಸ್ಮರಣೆ ಅಲ್ಲ, ಅದೊಂದು ಶಕ್ತಿಯುತವಾದ ಯೋಗದ ಸ್ಥಿತಿ. ಇದನ್ನ ನಾವು ಪಯಣಕ್ಕೆ ಬೇಕಾದ ಫ್ಯೂಯಲ್ ಅಂತಾನೂ ಹೇಳ್ಬೋದು. ಅಂದ್ರೆ GPS ಇದೆ, ಫ್ಯೂಯಲ್ ಕೂಡ ಇದೆ. ಹೌದು. ಈ ಜ್ಞಾನ ಮತ್ತೆ ನೆನಪಿನ ಮೂಲಕವೇ ಸ್ವತಃ ತಮಗೆ ರಾಜ್ಯ ತಿಲಕವನ್ನ ಇಟ್ಕೊಳ್ಳೋದು ಸಾಧ್ಯ ಅಂತ ಹೇಳಲಾಗಿದೆ. ಈ ರಾಜ್ಯ ತಿಲಕ ಅಂದ್ರೆ ಇದೇನು ಭೌತಿಕವಾದ ಕಿರೀಟದ ಬಗ್ಗೆನಾ ಅಥವಾ ಪಟ್ಟಾಭಿಷೇಕದ ಬಗ್ಗೆನಾ? ಇಲ್ಲ, ಅದೇ ಇಲ್ಲಿರೋ ವಿಶೇಷ. ಇದು ಹೊರಗಿನ ಅಧಿಕಾರ ಅಲ್ಲ, ಇದು ಆಂತರಿಕ ಸ್ಥಿತಿ. ವಿಕಾರಗಳ ಮೇಲೆ ವಿಜಯ ಸಾಧಿಸಿದಾಗ ಬರುವ ಒಂದು ಸ್ವಾಮಿತ್ವ, ಒಂದು ಆತ್ಮಗೌರವದ ಸ್ಥಿತಿ ಇದೆಯಲ್ಲ, ಅದೇ ರಾಜ್ಯ ತಿಲಕ. ಓ, ಹಾಗೆ. ಇದು ಕೇವಲ ತ್ಯಾಗ ಅಲ್ಲ, ಇದು ಜ್ಞಾನಪೂರ್ವಕವಾದ ಒಂದು ವಿಜಯ. ಹಾಗಾದ್ರೆ ಈ ವಿಜಯ ಅನ್ನೋದು ಸಂಪೂರ್ಣವಾಗಿ ವೈಯಕ್ತಿಕ ಮತ್ತು ಆಂತರಿಕ ಸಾಧನೆ. ಇದನ್ನ ಜಗತ್ತಿಗೆಲ್ಲ ಡಂಗುರ ಸಾರಿ ಹೇಳಬೇಕಾ ಅಥವಾ ಮೌನವಾಗಿ ಸಾಧಿಸಬೇಕಾ? ಯಾಕಂದ್ರೆ ಈ ಪ್ರವಚನದಲ್ಲಿ ಇಲ್ಲಿ ನಿಮ್ಮದೆಲ್ಲವೂ ಗುಪ್ತವಾಗಿದೆ ಅನ್ನೋ ಮಾತಿಗೆ ಬಹಳ ಒತ್ತು ಕೊಟ್ಟಿರೋ ಹಾಗೆ ಕಾಣುತ್ತೆ. ಇದು ಇವತ್ತಿನ ಪರ್ಸನಲ್ ಬ್ರ್ಯಾಂಡಿಂಗ್ ಯುಗಕ್ಕೆ ತದ್ವಿರುದ್ಧ ಅಲ್ವಾ? ಪ್ರತಿಯೊಬ್ಬರೂ ತಮ್ಮ ಸಂಘ ಸಾಧನೆಯನ್ನು ಜಗತ್ತಿಗೆ ತೋರಿಸಿಕೊಳ್ಳಲು ಬಯಸುವಾಗ ಗುಪ್ತವಾಗಿರಿ ಅನ್ನೋದು ಒಂದು ದೊಡ್ಡ ಸವಾಲೇ ಸರಿ. ಹೌದು, ಇದು ಇವತ್ತಿನ ಸೋಷಿಯಲ್ ಸಿಸ್ಟಮ್ಗೆ ಒಂದು ನೇರವಾದ ಸವಾಲು. ಈ ಬೋಧನೆ ಪ್ರಕಾರ ಆಧ್ಯಾತ್ಮಿಕ ಶಕ್ತಿ ಇರೋದು ಪ್ರದರ್ಶನದಲ್ಲಿ ಅಲ್ಲ, ಆಂತರಿಕ ಸ್ಥಿತಿಯಲ್ಲಿ. ಓಕೆ. ತಂದೆಯೂ ಪ್ರವೇಶ ಮಾಡಿದ ವ್ಯಕ್ತಿಯೂ ಕೂಡ ಎಷ್ಟು ಸಾಧಾರಣವಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಡಲಾಗಿದೆ. ಇದರ್ಥ ನಿಜವಾದ ಶಕ್ತಿ ವಿನಮ್ರತೆಯಲ್ಲಿ, ಸಾಧಾರಣತೆಯಲ್ಲಿ ಅಡಗಿದೆ. ಹೊರಗಿನ ಆಡಂಬರಕ್ಕಿಂತ ಆಂತರಿಕ ಶ್ರೀಮಂತಿಕೆ ಮುಖ್ಯ ಅಂತ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಜಗತ್ತು ಅಸತ್ಯ ಕರ್ಮಗಳಲ್ಲಿ ಮುಳುಗಿದ್ದು ಬುದ್ಧಿಗೆ ಬೀಗ ಬಿದ್ದಿದೆ ಅನ್ನೋ ಒಂದು ಕಟು ವಿಮರ್ಶೆಯೂ ಇಲ್ಲಿದೆ. ಬುದ್ಧಿಗೆ ಬೀಗ ಬಿದ್ದಿದೆ ಅನ್ನೋ ಮಾತು ಕೇಳೋಕೆ ಸ್ವಲ್ಪ ತೀಕ್ಷ್ಣವಾಗಿದೆ. ಇದರ ಅರ್ಥವೇನು? ಇದರ ಅರ್ಥ, ಒಂದು ಕಾಲದಲ್ಲಿ ವಿಶ್ವದ ಮಾಲೀಕರಾಗಿದ್ದ ಆತ್ಮಗಳು ಈಗ ಮಾಯೆಯ ಪ್ರಭಾವದಿಂದ ತಮ್ಮ ಮೂಲ ಸ್ವರೂಪವನ್ನೇ ಮರೆತು ಬುದ್ಧಿಹೀನರಾಗಿದ್ದಾರೆ ಅಂತ.
ಅಂದ್ರೆ ಲೌಕಿಕ ಜ್ಞಾನ ಎಷ್ಟೇ ಇರ್ಬೋದು, ಆದ್ರೆ ಆತ್ಮದ ಸತ್ಯವನ್ನ ಅರಿಯದ ಬುದ್ಧಿ ಇದೆಯಲ್ಲ, ಅದೊಂದು ರೀತಿ ಬೀಗ ಹಾಕಿದ ಮನೆಯ ಹಾಗೆ. ಹಾಗಾಗಿ ಗುಪ್ತವಾಗಿರೋದು ಅಂದ್ರೆ ಆ ಬೀಗ ಬಿದ್ದ ಜಗತ್ತಿನ ಪ್ರಭಾವದಿಂದ ತನ್ನ ಆಂತರಿಕ ಸ್ಥಿತಿಯನ್ನ ರಕ್ಷಿಸ್ಕೊಳ್ಳೋದು. ಸರಿ ಸರಿ. ಈ ಪ್ರವಚನದಲ್ಲಿ ಜ್ಞಾನ ಮತ್ತೆ ಭಕ್ತಿಯ ನಡುವೆ ಒಂದು ಸ್ಪಷ್ಟವಾದ ಗೆರೆ ಎಳೆಯಲಾಗಿದೆ. ಸಾಮಾನ್ಯವಾಗಿ ಇವೆರಡನ್ನೂ ಒಂದೇ ದಾರಿಯ ಎರಡು ಮಗ್ಗುಲ್ಗಳು ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಅವೆರಡನ್ನೂ ಬಹುತೇಕ ವಿರುದ್ಧ ದಿಕ್ಕುಗಳಲ್ಲಿ ಇಟ್ಟ ಹಾಗೆ ಕಾಣುತ್ತೆ. ಯಾಕೆ ಹೀಗೆ? ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಮೊದಲು ಭಕ್ತಿ ಮಾರ್ಗದ ಲಕ್ಷಣಗಳನ್ನು ನೋಡೋಣ. ಅದರಲ್ಲಿ ಬೇಡೋದು, ಅಳೋದು, ಪ್ರಾರ್ಥನೆ ಮಾಡೋದು ಮುಖ್ಯ. ಹೌದು. ಅದರಲ್ಲಿ ಅನೇಕ ಶಾಸ್ತ್ರಗಳು, ವಿಧಿವಿಧಾನಗಳು, ತೀರ್ಥಯಾತ್ರೆಗಳು ಇವೆಲ್ಲ ಇವೆ. ಭಕ್ತಿಯಲ್ಲಿ ಪರಮಾತ್ಮ ಸರ್ವವ್ಯಾಪಿ ಅನ್ನೋ ನಂಬಿಕೆ ಪ್ರಧಾನವಾಗಿರುತ್ತೆ. ದೇವರು ಕಣಕಣದಲ್ಲೂ ಇದ್ದಾನೆ ಅಂತ ಹುಡುಕುತ್ತಾ ಹೋಗೋದು. ಒಂದು ನಿಮಿಷ. ದೇವರು ಸರ್ವವ್ಯಾಪಿ ಅನ್ನೋದು ತುಂಬಾ ಸುಂದರವಾದ ಕಲ್ಪನೆ ಅಲ್ವಾ? ಅದನ್ನ ಯಾಕೆ ಇಲ್ಲಿ ಜ್ಞಾನ ಮಾರ್ಗದಿಂದ ಬೇರ್ಪಡಿಸಲಾಗಿದೆ? ಅದ್ರಲ್ಲೇನಾದ್ರೂ ಸಮಸ್ಯೆ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಈ ಪ್ರವಚನದ ದೃಷ್ಟಿಕೋನದಲ್ಲಿ ದೇವರು ಸರ್ವವ್ಯಾಪಿ ಅಂದ್ರೆ ಅವನು ಎಲ್ಲಾ ಕಡೆ ಎಲ್ಲಾ ವಸ್ತುಗಳಲ್ಲೂ ಇದ್ದಾನೆ ಎಂದರ್ಥ. ಹಾಗಾದ್ರೆ ನಮ್ಮಲ್ಲಿರೋ ವಿಕಾರಗಳಾದ ಕಾಮ, ಕ್ರೋಧಗಳಲ್ಲೂ ದೇವರು ಇದ್ದಾನೆಯಾ ಅನ್ನೋ ಪ್ರಶ್ನೆ ಏಳುತ್ತೆ. ಓ ಸರಿ, ಈ ಗೊಂದಲ ಬರುತ್ತೆ. ಹೌದು, ಈ ಗೊಂದಲವನ್ನ ನಿವಾರಿಸೋಕೆ ಜ್ಞಾನ ಮಾರ್ಗವು ದೇವರನ್ನ ಸರ್ವವ್ಯಾಪಿ ಅನ್ನೋದಕ್ಕಿಂತ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ಶಕ್ತಿಯ ಮೂಲ ಅಂದ್ರೆ ಎ ಸ್ಪೆಸಿಫಿಕ್ ಸೋರ್ಸ್ ಆಫ್ ಸುಪ್ರೀಂ ಎನರ್ಜಿ ಅಂತ ಹೇಳುತ್ತೆ. ಇದರಿಂದ ಏನಾಡುತ್ತೆ? ಇದರಿಂದ ಭಕ್ತ ಮತ್ತು ಭಗವಂತನ ನಡುವೆ ಒಂದು ಸ್ಪಷ್ಟವಾದ ಸಂಬಂಧ ಬೆಳೆಸೋದು ಮತ್ತು ಅವರಿಂದ ಆಸ್ತಿಯನ್ನ ಅಂದ್ರೆ ಗುಣಗಳನ್ನ, ಶಕ್ತಿಯನ್ನ ಪಡೆಯೋದು ಸುಲಭವಾಗುತ್ತೆ ಅನ್ನೋದು ಇದರ ತರ್ಕ. ಹಾಗಾದ್ರೆ ಜ್ಞಾನ ಮಾರ್ಗ ಹೇಗೆ ಭಿನ್ನ? ಜ್ಞಾನ ಮಾರ್ಗದಲ್ಲಿ ಬೇಡೋದಿಲ್ಲ, ಬದಲಿಗೆ ಅಲಿವು, ಸ್ವಾಮಿತ್ವ ಮತ್ತೆ ರಾಜ್ಯಭಾಗ್ಯದ ಹಕ್ಕು ಇದೆ. ಇಲ್ಲಿ ಒಂದೇ ಶ್ರೀಮತ, ಒಂದೇ ನೆನಪು, ಒಂದೇ ಗುರಿ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇಲ್ಲಿ ದೇವರು ಸರ್ವವ್ಯಾಪಿಯಲ್ಲ, ಬದಲಿಗೆ ಪರಮಧಾಮದಲ್ಲಿರುವ ಒಬ್ಬ ಶಕ್ತಿಯ ಮೂಲ. ಆದ್ದರಿಂದ ಸತ್ಯಗುರು ಒಬ್ರೇ, ಅವರೇ ಸರ್ವರ ಸದ್ಗತಿದಾತ, ಮತ್ತೆ ಅವರು ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡ್ತಾರೆ ಅನ್ನೋದು ಜ್ಞಾನ ಮಾರ್ಗದ ತಿರುವು. ಭಕ್ತಿಯಲ್ಲಿ ಹುಡುಕಾಟ ಇದ್ರೆ ಜ್ಞಾನದಲ್ಲಿ ಕಂಡುಕೊಳ್ಳುವಿಕೆ ಇದೆ. ಇಲ್ಲಿ ಕಾಲಚಕ್ರದ ಪರಿಕಲ್ಪನೆಯೂ ಬರುತ್ತೆ. ಸತ್ಯಯುಗ ಮತ್ತು ತ್ರೇತಾಯುಗಗಳು ದೈವಿ ರಾಜ್ಯಗಳಾದ್ರೆ ದ್ವಾಪರದಿಂದ ರಾವಣ ರಾಜ್ಯ ಶುರುವಾಯಿತು ಅಂತ ಹೇಳಲಾಗಿದೆ. ಈ ರಾವಣ ರಾಜ್ಯ ಅನ್ನೋ ರೂಪಕ ಮೆಟಫರ್ ತುಂಬಾ ಶಕ್ತಿಯುತವಾಗಿದೆ. ಹೌದು, ಯಾಕಂದ್ರೆ ಇದು ಕೆಟ್ಟದನ್ನ ನಮ್ಮಿಂದ ಹೊರಗಿರೋ ಯಾವುದೋ ರಾಕ್ಷಸನ್ ಮೇಲೆ ಹಾಕಲ್ಲ, ಬದಲಿಗೆ ನಮ್ಮೊಳಗಿನ ವಿಕಾರಗಳೇ ನಿಜವಾದ ಶತ್ರು ಅಂತ ಹೇಳುತ್ತೆ. ನಿಖರವಾಗಿ. ಇಲ್ಲಿ ರಾವಣ ರಾಜ್ಯವೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ರಾಜ್ಯವಲ್ಲ, ಅದು ವಿಕಾರಗಳ ರಾಜ್ಯ. ನಾವು ಈ ಹಿಂದೆ ಚರ್ಚಿಸಿದ 5 ವಿಕಾರಗಳೇ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇವೇ ರಾವಣನ 10 ತಲೆಗಳ ಪ್ರತೀಕ. ಓ, ಈ ವಿಕಾರಗಳ ಆಳ್ವಿಕೆಯೇ ರಾವಣ ರಾಜ್ಯ. ಈ ಪ್ರವಚನದ ಪ್ರಕಾರ ಈ ವಿಕಾರಗಳು ಅರ್ಧಕಲ್ಪದಿಂದಲೂ ಅಂದ್ರೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಮನುಷ್ಯರ ಮೇಲೆ ರಾಜ್ಯಭಾರ ಮಾಡ್ತಿವೆ. ಇದನ್ನ ಇವತ್ತಿನ ಜಗತ್ತಿಗೆ ಹೋಲಿಸ್ಬೋದಾ? ಉದಾಹರಣೆಗೆ ಆನ್ಲೈನ್ ರೇಜ್ ಅನ್ನೋದು ಕ್ರೋಧದ ಒಂದು ಆಧುನಿಕ ರೂಪ. ಖಂಡಿತ. ಕನ್ಸ್ಯೂಮರಿಸಂ ಮತ್ತು ವಸ್ತುಗಳ ಮೇಲಿನ ವ್ಯಾಮೋಹ, ಲೋಭದ ರೂಪ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಮೋಹದ ಒಂದು ಮುಖ. ಹಾಗಾದ್ರೆ ಇವೆಲ್ಲ ಆಧುನಿಕ ರಾವಣನ ಮುಖಗಳೇ ಇರ್ಬೋದಾ? ಅದ್ಭುತವಾದ ಹೋಲಿಕೆ. ಖಂಡಿತ. ರಾವಣನ ರಾಜ್ಯ ಈಗಲೂ ಮುಂದುವರೆದಿದೆ, ಅದರ ರೂಪಗಳು ಮಾತ್ರ ಬದಲಾಗಿವೆ. ಹಾಗಾಗಿ ಈ ಒಂದು ಜನ್ಮದಲ್ಲಿ ಈ ಆಧುನಿಕ ರೂಪದ ವಿಕಾರಗಳನ್ನ ಗೆಲ್ಲೋ ಪರಿಶ್ರಮವೇ ವಿಶ್ವದ ರಾಜ್ಯಭಾಗ್ಯಕ್ಕೆ ಅರ್ಹತೆಯನ್ನ ತಂದುಕೊಡುತ್ತೆ. ಇದು ಒಂದು ಜನ್ಮದ ಪರಿಶ್ರಮ, ಆದ್ರೆ ಅದರ ಫಲ ಅನೇಕ ಜನ್ಮಗಳಿಗೆ ಸಿಗುತ್ತೆ ಅನ್ನೋದು ಇದರ ಆಶಯ. ಹಾಗಾದ್ರೆ ಈ ವಿಕಾರಗಳ ರಾಜ್ಯವನ್ನ ಗೆಲ್ಲೋಕಿರೋ ಪ್ರಮುಖ ಅಸ್ತ್ರ ಯಾವುದು? ಅದಕ್ಕೆ ಒಂದು ಸರಳ ಮತ್ತು ಶಕ್ತಿಯುತವಾದ ಉಪದೇಶವನ್ನ ಮತ್ತೆ ಮತ್ತೆ ನೆನಪಿಸಲಾಗುತ್ತೆ. ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. ಇಲ್ಲಿ ನೆನಪು ಅನ್ನೋ ಪದಕ್ಕೆ 2 ಆಯಾಮಗಳಿವೆ. ಒಂದು, ನೆನಪು ಒಂದು ಯೋಗದ ಅಗ್ನಿಯಂತೆ. ಅದು ಹಿಂದಿನ ಜನ್ಮಗಳ ಪಾಪಕರ್ಮಗಳನ್ನ ಅಂದ್ರೆ ವಿಕಾರಗಳ ಪ್ರಭಾವವನ್ನ ಭಸ್ಮ ಮಾಡುತ್ತೆ. ಓಕೆ, ಅದು ಶುದ್ಧೀಕರಿಸುತ್ತೆ. ಹೌದು. ಇನ್ನೊಂದು, ಅದೇ ನೆನಪು ಒಂದು ಶಕ್ತಿಯಾಗಿ ಪರಿವರ್ತನೆಯಾಗಿ ರಾಜ್ಯ ತಿಲಕವನ್ನು ಕೊಡುತ್ತೆ. ಅಂದ್ರೆ ನೆನಪು ಏಕಕಾಲದಲ್ಲಿ
ಶುದ್ಧೀಕರಿಸುತ್ತೆ ಮತ್ತು ಶಕ್ತಿಯನ್ನೂ ತುಂಬುತ್ತೆ. ಇದು ವಿಕಾರಗಳನ್ನ ಗೆಲ್ಲೋಕೆ ಇರೋ ಪ್ರಮುಖ ಸಾಧನ. ಈಗ ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದ ರಾಜಧಾನಿಯ ನಶೆ ಎಂಬ ಕುತೂಹಲಕಾರಿ ವಿಷಯಕ್ಕೆ ಬರೋಣ. ನಶೆ ಅನ್ನೋದು ಸಾಮಾನ್ಯವಾಗಿ ನೆಗೆಟಿವ್ ಅರ್ಥ ಕೊಡೋ ಪದ. ಹೌದು. ಆದ್ರೆ ಇಲ್ಲಿ ಅದನ್ನ ಪಾಸಿಟಿವ್ ಆಗಿ ಬಳಸಲಾಗಿದೆ. ಇದು ಯಾವ ರೀತಿಯ ಹೈ ಬಗ್ಗೆ ಮಾತಾಡ್ತಿದೆ? ಹೌದು, ಇದು ಬಹಳ ಸೂಕ್ಷ್ಮವಾದ ವಿಚಾರ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವ ಪಾಠಶಾಲೆಯಲ್ಲಿ ನಾವು ಓದ್ತಿದ್ದೇವೆ ಅನ್ನೋ ಅರಿವಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಈ ಅರಿವೇ ಒಂದು ರೀತಿಯ ಆಧ್ಯಾತ್ಮಿಕ ನಶೆ. ಇದು ಲೌಕಿಕವಾದ ಅಹಂಕಾರದ ನಶೆಯಲ್ಲ. ಬದಲಿಗೆ ನಾವು ಭವಿಷ್ಯದ ವಿಶ್ವ ಮಹಾರಾಜರು ಅನ್ನೋ ಸ್ಮೃತಿ ಇರಬೇಕು. ಅಂದ್ರೆ ಇದು ಅಹಂಕಾರಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯುತ ಅರಿವು ಅಂತನಾ? ನಾನು ಯಾರು ಮತ್ತು ನನ್ನ ಗುರಿಯೇನು ಅನ್ನೋದರ ಬಗ್ಗೆ ಇರೋ ಒಂದು ನಿರಂತರವಾದ ಸಂತೋಷದಾಯಕವಾದ ಅರಿವು. ಸಂಪೂರ್ಣವಾಗಿ ಸರಿ. ಈ ಸ್ಮೃತಿಯು ಜವಾಬ್ದಾರಿಯನ್ನ ತರುತ್ತೆ. ಎಷ್ಟು ಚೆನ್ನಾಗಿ ನೆನಪಿನಲ್ಲಿರ್ತಿಲೋ ಅಷ್ಟು ರಾಜರಿಗೂ ರಾಜರಾಗುತ್ತೀರಿ ಅನ್ನೋ ಭರವಸೆಯನ್ನೂ ಇಲ್ಲಿ ನೀಡಲಾಗಿದೆ. ಓಕೆ. ಈ ಪ್ರವಚನದ ಕೊನೆಯಲ್ಲಿ ಬರೋ ವರದಾನ ಮತ್ತು ಸ್ಲೋಗನ್ ಕೂಡ ಈ ನಶೆಯ ಪ್ರಾಯೋಗಿಕ ರೂಪವನ್ನ ವಿವರಿಸುತ್ತೆ. ವರದಾನ ಹೀಗಿದೆ: ಕರ್ಮಯೋಗಿ ಆಗಿದ್ದುಕೊಂಡೇ ಕರ್ಮಾತೀತ ಸ್ಥಿತಿಯನ್ನ ಅಭ್ಯಾಸ ಮಾಡಿ ಸಂಕಲ್ಪ ಸೇವೆ ಮಾಡುವ ಸಿದ್ಧಿಸ್ವರೂಪರಾಗಿ. ಕರ್ಮಯೋಗಿ ಮತ್ತು ಕರ್ಮಾತೀತ ಈ ಎರಡು ಸ್ಥಿತಿಗಳನ್ನ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಕರ್ಮಯೋಗಿ ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ಕರ್ಮಗಳನ್ನ ಜವಾಬ್ದಾರಿಯಿಂದ ಮಾಡೋದು. ಆದ್ರೆ ಕರ್ಮಾತೀತ ಅಂದ್ರೆ ಆ ಕರ್ಮದ ಫಲದ ಬಂಧನದಿಂದ ಮುಕ್ತರಾಗಿರೋದು. ಇದನ್ನ ಹೀಗೆ ಯೋಚಿಸಿ. ಒಬ್ಬ ನುರಿತ ಈಜುಗಾರ ನೀರಲ್ಲೇ ಇರ್ತಾನೆ. ಆದರೆ ನೀರು ಅವನ ಶ್ವಾಸಕೋಶಕ್ಕೆ ಹೋಗಲ್ಲ. ಅವನು ನೀರಿನಲ್ಲೇ ಆಟವಾಡ್ತಾನೆ. ಸರಿ. ಹಾಗೆಯೇ ಕರ್ಮಾತೀತ ಯೋಗಿ ಜಗತ್ತಿನಲ್ಲಿ ಎಲ್ಲ ಕೆಲಸ ಮಾಡ್ತಾನೆ. ಆದರೆ ಅದರ ಫಲದ ಚಿಂತೆ, ಒತ್ತಡ ಅಥವಾ ಅಹಂಕಾರ ಅವನೊಳಗೆ ಹೋಗಲ್ಲ. ಕೆಲಸ ಮಾಡ್ತಾನೆ, ಆದರೆ ಅದಕ್ಕೆ ಅಂಟುಕೊಳ್ಳಲ್ಲ. ಆ ವರದಾನದಲ್ಲಿ ಸಂಕಲ್ಪ ವೈರ್ಲೆಸ್ ಅಂತ ಒಂದು ಪದ ಇದೆ. ಇದು ಕೇಳಕ್ಕೇನೋ ಸೈನ್ಸ್ ಫಿಕ್ಷನ್ ತರ ಇದೆ. ಇದರ ಅರ್ಥವೇನು? ಹೌದು, ಇದು ಬಹಳ ಆಳವಾದ ಮತ್ತು ಭವಿಷ್ಯದ ಸೂಚನೆಯಂತೆ ಇದೆ. ಭವಿಷ್ಯದಲ್ಲಿ ಬಾಹ್ಯ ಸಾಧನೆಗಳು ಅಂದ್ರೆ ತಂತ್ರಜ್ಞಾನ, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಕೆಲಸಕ್ಕೆ ಬಾರದಿದ್ದಾಗ ಈ ಸಂಕಲ್ಪ ವೈರ್ಲೆಸ್ ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಓ, ಹಾಗಾ? ಅಂದ್ರೆ ಶುದ್ಧ ಮತ್ತು ಶಕ್ತಿಯುತವಾದ ಆಲೋಚನೆಗಳ ಮೂಲಕವೇ ಸೇವೆ ಮಾಡೋ, ಸಂದೇಶ ತಲುಪಿಸೋ ಸಾಮರ್ಥ್ಯ, ಇದು ಆಂತರಿಕ ಶಕ್ತಿಯ ಉತ್ತುಂಗ ಸ್ಥಿತಿಯನ್ನ ಸೂಚಿಸುತ್ತೆ. ಮನಸ್ಸಿನ ಶಕ್ತಿಯನ್ನ ಬಳಸಿ ಜಗತ್ತಿಗೆ ಸಕಾರಾತ್ಮಕ ಕಂಪನಗಳನ್ನ ಕೊಡಿಸೋದು. ಆ ವರದಾನದ ನಂತರ ಬರೋ ಸ್ಲೋಗನ್ ನನಗೆ ತುಂಬಾ ಇಷ್ಟವಾಯಿತು. ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ತಮ್ಮ ಸಹಜಯೋಗಿ ಜೀವನ. ಹೌದು. ಅಂದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ಕಷ್ಟಪಟ್ಟು ಮಾಡೋ ಸಾಧನೆಯಲ್ಲ, ಬದಲಿಗೆ ಪ್ರೀತಿಯಲ್ಲಿ ಸಹಜವಾಗಿ ಬದುಕೋದು ಅಂತ. ಇದು ಕೇಳೋಕಿಷ್ಟು ಸರಳ ಮತ್ತು ಸುಂದರವಾಗಿದೆ ಅಲ್ವಾ? ಖಂಡಿತ. ಇದು ಕಠಿಣ ಪರಿಶ್ರಮಕ್ಕಿಂತ ಪ್ರೀತಿ ಮತ್ತು ಸಹಜತೆಗೆ ಹೆಚ್ಚು ಮಹತ್ವ ಕೊಡುತ್ತೆ. ಜೀವನ ಒಂದು ಹೋರಾಟವಾಗಬಾರದು, ಬದಲಿಗೆ ದೇವರ ಪ್ರೀತಿಯ ನೆರಳಿನಲ್ಲಿ ಸಹಜವಾಗಿ ನಡೆಯೋ ಒಂದು ಯೋಗದ ಪಯಣವಾಗಬೇಕು ಅನ್ನೋದು ಇದರ ಸಾರ. ಹಾಗಾದ್ರೆ ಅಂತಿಮವಾಗಿ ಈ ಎಲ್ಲ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ, ಧಾರಣೆ ಮಾಡಿಕೊಳ್ಳೋಕೆ ಇರೋ ಪ್ರಾಕ್ಟಿಕಲ್ ಸಲಹೆಗಳೇನು? ಈ ಇಡೀ ಪ್ರವಚನದ ಸಾರಾಂಶವನ್ನ ಒಂದೆರಡು ಪದಗಳಲ್ಲಿ ಹಿಡಿದಿಡಬಹುದಾ? ಹೌದು. ಇಡೀ ಪ್ರವಚನದ ಸಾರವನ್ನ 2 ಮುಖ್ಯ ವಿಷಯಗಳಲ್ಲಿ ಹಿಡಿದಿಡಲಾಗಿದೆ. ಇವು ಕೇವಲ ವೈಯಕ್ತಿಕ ಸಾಧನೆಗೆ ಮಾತ್ರ ಅಲ್ಲ, ಒಂದು ಸಮೂಹದ ಏಳಿಗೆಗೂ ಸಂಬಂಧಿಸಿತು. ಮೊದಲನೇದು ಏಕತೆ. ಏಕತೆ. ಒಂದು ಮತ, ಒಂದು ರಾಜ್ಯ, ಒಂದು ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿರೋದ್ರಿಂದ ಎಲ್ಲರೂ ಏಕಮತದಿಂದ ಇರಬೇಕು. ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂಸ್ಕಾರಗಳನ್ನ ಮಿಲನ ಮಾಡುವ, ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಿಕೊಳ್ಳೋ ಏಕತೆ ಬೇಕು ಅಂತ ಹೇಳಲಾಗಿದೆ. ಸರಿ. ಮತ್ತು ಎರಡನೇ ಅಂಶ? ಎರಡನೆಯದು ವಿಶ್ವಾಸ. ಒಬ್ಬರನ್ನೊಬ್ಬರು ವಿಶ್ವಾಸವಿಟ್ಟು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಬೇಕು. ವಿಶ್ವಾಸ ಇಲ್ಲದೆ ಯಾವುದೇ ಸಮುದಾಯ, ಸಂಘಟನೆ ಅಥವಾ ರಾಜ್ಯವನ್ನ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಹೌದು. ಈ 2 ಗುಣಗಳಾದ ಏಕತೆ ಮತ್ತು ವಿಶ್ವಾಸ ಇದ್ದಾಗ ತಂದೆ ಪ್ರತ್ಯಕ್ಷರಾಗುತ್ತಾರೆ ಅಂತ ಹೇಳೋ ಮೂಲಕ ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಗುಣಗಳು ಹೇಗೆ ಆಧ್ಯಾತ್ಮಿಕ ಅನುಭವಕ್ಕೆ ನೇರವಾಗಿ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಕಣ್ಣು ಮುಚ್ಚಿ ಮಾಡೋ ಧ್ಯಾನ ಅಲ್ಲ, ಅದು ಕಣ್ಣು ತೆರೆದು ನಾವು ಸಮೂಹದಲ್ಲಿ ಹೇಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ನಿಖರವಾಗಿ. ಅದ್ಭುತ. ಇಂದಿನ ಈ ಚರ್ಚೆಯಲ್ಲಿ ನಾವು ಒಂದು ಸಾಮ್ರಾಜ್ಯವನ್ನ ಕಟ್ಟೋ ನೀಲನಕ್ಷೆಯನ್ನ ನೋಡಿದ್ವಿ. ಆದ್ರೆ ಆ ಸಾಮ್ರಾಜ್ಯದ ಅಡಿಪಾಯ ಇರೋದು ಇಟ್ಟಿಗೆ ಕಲ್ಲುಗಳಲ್ಲ,
ಬದಲಿಗೆ ನಮ್ಮ ಆಂತರಿಕ ಗುಣಗಳಾದ ಏಕತೆ ಮತ್ತು ವಿಶ್ವಾಸದಲ್ಲಿ. ಹೌದು. ವಿಕಾರಗಳೆಂಬ ರಾವಣನನ್ನ ಜ್ಞಾನ ಮತ್ತು ನೆನಪಿನ ಅಸ್ತ್ರದಿಂದ ಗೆಲ್ಲೋದು, ಜಗತ್ತಿನ ಆಡಂಬರದಿಂದ ದೂರ ಉಳಿದು ಗುಪ್ತವಾಗಿ ಸಾಧನೆ ಮಾಡೋದು, ಮತ್ತು ಇದೆಲ್ಲದರ ಫಲವಾಗಿ ರಾಜಧಾನಿಯ ನಶೆ ಎಂಬ ನಿರಂತರ ಸಂತೋಷದ ಅರಿವಿನಲ್ಲಿರೋದು ಈ ಪಯಣದ ಚಿತ್ರಣ ನಮಗೆ ಸಿಕ್ಕಿದೆ. ಖಂಡಿತ. ಇಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟೋಗ್ಬೋದು. ಈ ಪ್ರವಚನದಲ್ಲಿ ಸಂಕಲ್ಪ ವೈರ್ಲಾಶ್ ಬಗ್ಗೆ ಮಾತಾಡಲಾಗಿದೆ. ಅಂದ್ರೆ ಭವಿಷ್ಯದಲ್ಲಿ ಬಾಹ್ಯ ಸಂವಹನ ಸಾಧನಗಳು ವಿಫಲವಾದಾಗ ಆಲೋಚನೆಗಳ ಮೂಲಕ ಸೇವೆ ಮಾಡೋ ಸಾಮರ್ಥ್ಯ. ಇದನ್ನೊಮ್ಮೆ ಇಂದಿನ ಜಗತ್ತಿಗೆ ಅನ್ವಯಿಸಿ ನೋಡೋಣ. ನಮ್ಮ ಬಾಹ್ಯ ವ್ಯವಸ್ಥೆಗಳು, ಅದು ತಂತ್ರಜ್ಞಾನ ಇರಲಿ, ಆರ್ಥಿಕ ಅಥವಾ ಸಾಮಾಜಿಕ ರಚನೆಗಳಿರಲಿ, ಅವು ಅಸ್ಥಿರಗೊಂಡು ವಿಫಲವಾದಾಗ ಜಗತ್ತಿನ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲು ಅಥವಾ ಒಬ್ರಿಗೊಬ್ರು ಸಂಪರ್ಕ ಸಾಧಿಸಲು ನಮ್ಮ ಆಂತರಿಕ ವಿಧಾನಗಳನ್ನು ಸಿದ್ಧಪಡಿಸಿಕೊಳ್ಳೋದು ಅಂದ್ರೆ ಏನರ್ಥ? ನಮ್ಮ ಆಲೋಚನೆ, ನಮ್ಮ ಸಂಕಲ್ಪ, ನಮ್ಮ ಒಟ್ಟಾರೆ ಆಂತರಿಕ ಸ್ಥಿತಿಗೆ ನಿಜವಾಗಿಯೂ ಜಗತ್ತನ್ನು ಬದಲಾಯಿಸೋ ಶಕ್ತಿ ಇದೆಯಾ? ಇದರ ಬಗ್ಗೆ ಆಲೋಚಿಸ್ಬೋದು.